ಅದೊಂದು ನದಿ ನಾಲೆಗಳಿಲ್ಲದ ಕೆರೆಗಳ ನಾಡು. ಆ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರೋ ಉತ್ತಮ ಮಳೆಯಿಂದಾಗಿ ಕೆರೆಗಳೆಲ್ಲ ತುಂಬಿ ಹರಿತಾ ಇವೆ. ಇಡೀ ಜಿಲ್ಲೆ ಸುಂದರ, ನಯನ ಮನೋಹರವಾದ ರಮಣೀಯ ಸ್ಥಳಗಳಿಂದ ಕೂಡಿದೆ. ಕೋಲಾರದಲ್ಲಿ ಇತ್ತೀಚೆಗೆ ಬೀಳ್ತಾ ಇರುವಂತಹ ಮಳೆಯಿಂದ ಇವತ್ತು ಕೋಲಾರದ ಪ್ರಮುಖ ಕೆರೆಗಳು ಇವತ್ತು ತುಂಬಿ ಹರಿತಾ ಇರುವಂತದ್ದು. ಕೋಲಾರದ ಬೇತ್ಮಂಗಲ ಕೆರೆ ಇವತ್ತು ಸಹ ತುಂಬಿ ಹರಿತಾ ಇದೆ. ಕೋಡಿ ಬಿದ್ದ ಕೋಲಾರ ಜಿಲ್ಲೆಯ ಪಾಲಾರ್ ಕೆರೆ ಪ್ರವಾಸಿಗರ ಹಾಟ್ಸ್ಪಾಟ್ ಆಯ್ತು. ಪ್ರವಾಸಿ ತಾಣ ಬರದ ನಾಡಿನಲ್ಲಿ ತುಂಬಿ ಹರಿಯುತ್ತಿರುವ ಕೆರೆಗಳು, ಮತ್ತೊಂದು ಕಡೆ ಎಂಜಾಯ್ ಮಾಡುತ್ತಿರುವ ಪ್ರವಾಸಿಗರು, ಮಲೆನಾಡಿನ ದೃಶ್ಯ ವೈಭವ ಕಣ್ಣಿಗೆ ಕಟ್ಟಿಕೊಡುತ್ತಿರುವ ಸುಂದರವಾದ ದೃಶ್ಯಗಳು. ವರ್ಷಧಾರೆಗೆ ಕೋಲಾರದ ಕೆಜಿಎಫ್ ತಾಲೂಕು ಬೇತಮಂಗಲದ ಪಾಲಾರ್ ಕೆರೆಯ ಚಿತ್ರಣ ಬದಲಿಸಿದೆ. 4 ವರ್ಷದ ನಂತರ ಇವತ್ತು ಈ ಕೆರೆ ತುಂಬಿ ಹರಿತಾ ಇರುವಂತದ್ದು ನೋಡಬಹುದು. ಮನಮೋಹಕ ದೃಶ್ಯಗಳು ಸಹ ನಮಗೆ ಲಭ್ಯವಾಗ್ತಾ ಇರುವಂತದ್ದು. ಸಾಕಷ್ಟು ಮಂದಿ ಇವತ್ತು ಬೇರೆ ಬೇರೆ ಕಡೆಯಿಂದ ಬಂದು ಇವತ್ತು ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಸುಮಾರು 1200 ಎಕರೆ ವಿಸ್ತೀರ್ಣ ಹೊಂದಿರುವ ಬೇತಮಂಗಲದ ಪಾಲಾರ್ ಕೆರೆ 4 ವರ್ಷಗಳ ನಂತರ ತುಂಬಿ ಕೋಡಿ ಹರಿಯುತ್ತಿದೆ. ಕೋಲಾರ ಜಿಲ್ಲೆಯಲ್ಲಿ ಅಪರೂಪಕ್ಕೊಮ್ಮೆ ಸೃಷ್ಟಿಯಾಗುವ ಇಂಥ ನಯನ ಮನೋಹರ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಲಗ್ಗೆ ಇಡ್ತಿದ್ದಾರೆ. 10 ವರ್ಷದಿಂದ ಈ ತರ ಮಳೆ ಬಂದು ಈ ತರ ಹರಿದಿಲ್ಲ. ತುಂಬಾ ಕೆರೆಗಳು ಇವಾಗ ಎಲ್ಲ ನೀರ್ ಬಂದು ತುಂಬಾ ಇದಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ನಾವು ಮಾತ್ರ ಅಲ್ಲ, ಎಲ್ಲರೂ ಪಬ್ಲಿಕ್ ಎಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡ್ತಾ ಇದ್ದೀವಿ. ತುಂಬಾ ಸುಂದರವಾಗಿದೆ. ಎನ್ವೈರನ್ಮೆಂಟ್, ಕ್ಲೈಮೇಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ ಕೆಜಿಎಫ್ ವಾತಾವರಣದಲ್ಲಿ ಈ ತರ ಬಂದು ಒಂದು ದೊಡ್ಡ ಇದು ಕಾಣಿಸ್ತಾ ಇಲ್ಲ ಲೇಕು. ಇದೇ ಬಂದು ಕೆಜಿಎಫ್ಗೆ ಒಂದು ರಿಯಲಿ ಇಟ್ ಇಸ್ ಅ ಬ್ಲೆಸ್ಸಿಂಗ್ ಫಾರ್ ಕೆಜಿಎಫ್ ಆಲ್ಸೋ. 15 ದಿನಗಳಿಂದ ಸುರಿದ ಮಳೆಗೆ ಬಹುತೇಕ ಎಲ್ಲ ದೊಡ್ಡ ಕೆರೆಗಳು ತುಂಬಿ ಕೋಡಿ ಹರಿದಿದೆ. ಕೋಲಾರ ಜಿಲ್ಲೆಯ ಕೆರೆಗಳ ಸುಂದರ ದೃಶ್ಯಗಳನ್ನ ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಕಳೆದ 4-5 ವರ್ಷಗಳ ನಂತರ ಜಿಲ್ಲೆಯಲ್ಲಿ ಮಳೆ ಸುಂದರ ವಾತಾವರಣ ಸೃಷ್ಟಿಸಿದೆ. ಕೋಲಾರ ಜಿಲ್ಲೆಯಲ್ಲಿ ತುಂಬಿ ಹರಿಯುತ್ತಿರುವ ಕೆರೆಗಳೇ ಹಾಟ್ಸ್ಪಾಟ್ ಆಗಿದೆ. ಜಾಸ್ತಿ ನೀರು ಬಂದು ಬಟ್ ಇವಾಗ ನಾವು ಪಿಕ್ನಿಕ್ ಅಂತ ಬಂದ್ವಿ. ಸರ್, ಮ್ಯಾಮು ಮತ್ತೆ ಕಾಲೇಜಿಂದ ನಾವೆಲ್ಲ ಫ್ರೆಂಡ್ಸು. ಇವಾಗ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ನೇಚರು. ನಾವಂತೂ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ಮತ್ತೆ ಇಲ್ಲಿ ತುಂಬಾ ಜನ ಬಂದಿದ್ದಾರೆ, ಫ್ರೆಂಡ್ಸು ಮತ್ತೆ ಫ್ಯಾಮಿಲೀಸು, ಕಾಲೇಜಿಂದ ಎಲ್ಲ ಟ್ರಿಪ್ ತರ ಬಂದಿದ್ದಾರೆ. ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಿದೀವಿ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನೀರಲ್ಲೆಲ್ಲನು ವಾಟರ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ನೀರು ಕೂಡ ಸ್ವೀಟ್ ಅಲ್ಲಿದೆ, ಉಪ್ಪು ಆ ತರ ಏನಿಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ಈ ತರ ಪ್ಲೇಸ್ಗೆ ಬಂದಿರೋದು. ನನಗಂತೂ ತುಂಬಾ ಎಂಜಾಯ್ಮೆಂಟ್ ಆಯ್ತು, ತುಂಬಾ ಖುಷಿ ಆಯ್ತು ಸರ್. ಬರದನಾಡು ಕೋಲಾರದಲ್ಲಿ ಅಪರೂಪಕ್ಕೊಮ್ಮೆ ಸೃಷ್ಟಿಯಾಗಿರುವ ಹಾಟ್ಸ್ಪಾಟ್ಗಳನ್ನ ನೋಡಲು ನೀರಿನಲ್ಲಿ ಇಳಿದು ಆಟವಾಡಲು ಕುಟುಂಬ ಸಮೇತರಾಗಿ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ತುಂಬಿ ಹರಿಯುತ್ತಿರುವ ಕೆರೆಗಳೇ ಹಾಟ್ಸ್ಪಾಟ್ಗಳಾಗಿದೆ. ಈ ಮಳೆಯಿಂದ ಇವತ್ತು ಒಂದಷ್ಟು ರೈತರಿಗೆ ಮತ್ತೆ ಜನರಿಗೂ ಸಹ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಜನರು ಇನ್ನ 2-3 ವರ್ಷಗಳ ಕಾಲ ನೆಮ್ಮದಿಯಾಗಿರುವಂತಹ ವಾತಾವರಣ ನಿರ್ಮಾಣವಾಗುವಂಥದ್ದು. ಶಿವ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. ಅದೊಂದು ನದಿ ನಾಲೆಗಳಿಲ್ಲದ ಕೆರೆಗಳ ನಾಡು. ಆ ಜಿಲ್ಲೆಯಲ್ಲಿ ಕಳೆದ ಕೆಲವು ದಿನಗಳಿಂದ ಸುರಿತಾ ಇರೋ ಉತ್ತಮ ಮಳೆಯಿಂದಾಗಿ ಕೆರೆಗಳೆಲ್ಲ ತುಂಬಿ ಹರಿತಾ ಇವೆ. ಇಡೀ ಜಿಲ್ಲೆ ಸುಂದರ, ನಯನ ಮನೋಹರವಾದ ರಮಣೀಯ ಸ್ಥಳಗಳಿಂದ ಕೂಡಿದೆ. ಕೋಲಾರದಲ್ಲಿ ಇತ್ತೀಚೆಗೆ ಬೀಳ್ತಾ ಇರುವಂತಹ ಮಳೆಯಿಂದ ಇವತ್ತು ಕೋಲಾರದ ಪ್ರಮುಖ ಕೆರೆಗಳು ಇವತ್ತು ತುಂಬಿ ಹರಿತಾ ಇರುವಂತದ್ದು. ಕೋಲಾರದ ಬೇತ್ಮಂಗಲ ಕೆರೆ ಇವತ್ತು ಸಹ ತುಂಬಿ ಹರಿತಾ ಇದೆ. ಕೋಡಿ ಬಿದ್ದ ಕೋಲಾರ ಜಿಲ್ಲೆಯ ಪಾಲಾರ್ ಕೆರೆ ಪ್ರವಾಸಿಗರ ಹಾಟ್ಸ್ಪಾಟ್ ಆಯ್ತು. ಪ್ರವಾಸಿ ತಾಣ ಬರದ ನಾಡಿನಲ್ಲಿ ತುಂಬಿ ಹರಿಯುತ್ತಿರುವ ಕೆರೆಗಳು, ಮತ್ತೊಂದು ಕಡೆ ಎಂಜಾಯ್ ಮಾಡುತ್ತಿರುವ ಪ್ರವಾಸಿಗರು, ಮಲೆನಾಡಿನ ದೃಶ್ಯ ವೈಭವ ಕಣ್ಣಿಗೆ ಕಟ್ಟಿಕೊಡುತ್ತಿರುವ ಸುಂದರವಾದ ದೃಶ್ಯಗಳು. ವರ್ಷಧಾರೆಗೆ ಕೋಲಾರದ ಕೆಜಿಎಫ್ ತಾಲೂಕು ಬೇತಮಂಗಲದ ಪಾಲಾರ್ ಕೆರೆಯ ಚಿತ್ರಣ ಬದಲಿಸಿದೆ. 4 ವರ್ಷದ ನಂತರ ಇವತ್ತು ಈ ಕೆರೆ ತುಂಬಿ ಹರಿತಾ ಇರುವಂತದ್ದು ನೋಡಬಹುದು. ಮನಮೋಹಕ ದೃಶ್ಯಗಳು ಸಹ ನಮಗೆ ಲಭ್ಯವಾಗ್ತಾ ಇರುವಂತದ್ದು. ಸಾಕಷ್ಟು ಮಂದಿ ಇವತ್ತು ಬೇರೆ ಬೇರೆ ಕಡೆಯಿಂದ ಬಂದು ಇವತ್ತು ಸಾಕಷ್ಟು ಎಂಜಾಯ್ ಮಾಡ್ತಾ ಇದ್ದಾರೆ. ಸುಮಾರು 1200 ಎಕರೆ ವಿಸ್ತೀರ್ಣ ಹೊಂದಿರುವ ಬೇತಮಂಗಲದ ಪಾಲಾರ್ ಕೆರೆ 4 ವರ್ಷಗಳ ನಂತರ ತುಂಬಿ ಕೋಡಿ ಹರಿಯುತ್ತಿದೆ. ಕೋಲಾರ ಜಿಲ್ಲೆಯಲ್ಲಿ ಅಪರೂಪಕ್ಕೊಮ್ಮೆ ಸೃಷ್ಟಿಯಾಗುವ ಇಂಥ ನಯನ ಮನೋಹರ ದೃಶ್ಯಗಳನ್ನ ಕಣ್ತುಂಬಿಕೊಳ್ಳಲು ಸಾವಿರಾರು ಜನ ಲಗ್ಗೆ ಇಡ್ತಿದ್ದಾರೆ. 10 ವರ್ಷದಿಂದ ಈ ತರ ಮಳೆ ಬಂದು ಈ ತರ ಹರಿದಿಲ್ಲ.
ತುಂಬಾ ಕೆರೆಗಳು ಇವಾಗ ಎಲ್ಲ ನೀರ್ ಬಂದು ತುಂಬಾ ಇದಾಗಿದೆ, ತುಂಬಾ ಬ್ಯೂಟಿಫುಲ್ ಆಗಿದೆ. ನಾವು ಮಾತ್ರ ಅಲ್ಲ, ಎಲ್ಲರೂ ಪಬ್ಲಿಕ್ ಎಲ್ಲ ಬಂದು ಇಲ್ಲಿ ಎಂಜಾಯ್ ಮಾಡ್ತಾ ಇದೀವಿ. ತುಂಬಾ ಸುಂದರವಾಗಿದೆ. ಎನ್ವೈರನ್ಮೆಂಟ್, ಕ್ಲೈಮೇಟ್ ಎಲ್ಲ ತುಂಬಾ ಚೆನ್ನಾಗಿದೆ. ಈ KGF ವಾತಾವರಣದಲ್ಲಿ ಈ ತರ ಬಂದು ಒಂದು ದೊಡ್ಡ ಇದು ಕಾಣಿಸ್ತಾ ಇಲ್ಲ ಲೇಕು. ಇದೇ ಬಂದು KGF ಗೆ ಒಂದು ರಿಯಲಿ ಇಟ್ ಇಸ್ ಅ ಬ್ಲೆಸಿಂಗ್ ಫಾರ್ KGF ಆಲ್ಸೋ. 15 ದಿನಗಳಿಂದ ಸುರಿದ ಮಳೆಗೆ ಬಹುತೇಕ ಎಲ್ಲ ದೊಡ್ಡ ಕೆರೆಗಳು ತುಂಬಿ ಕೋಡಿ ಹರಿದಿದೆ. ಕೋಲಾರ ಜಿಲ್ಲೆಯ ಕೆರೆಗಳ ಸುಂದರ ದೃಶ್ಯಗಳನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಕಳೆದ 4-5 ವರ್ಷಗಳ ನಂತರ ಜಿಲ್ಲೆಯಲ್ಲಿ ಮಳೆ ಸುಂದರ ವಾತಾವರಣ ಸೃಷ್ಟಿಸಿದೆ. ಕೋಲಾರ ಜಿಲ್ಲೆಯಲ್ಲಿ ತುಂಬಿ ಹರಿಯುತ್ತಿರುವ ಕೆರೆಗಳೇ ಹಾಟ್ಸ್ಪಾಟ್ ಆಗಿದೆ. ಜಾಸ್ತಿ ನೀರು ಬಂದು ಬಟ್ ಇವಾಗ ನಾವು ಪಿಕ್ನಿಕ್ ಅಂತ ಬಂದ್ವಿ. ಸರ್, ಮ್ಯಾಮು ಮತ್ತೆ ಕಾಲೇಜಿಂದ ನಾವೆಲ್ಲ ಫ್ರೆಂಡ್ಸು. ಇವಾಗ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ನೇಚರು. ಅಂತೂ ನಾವಂತೂ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ಮತ್ತೆ ಇಲ್ಲಿ ತುಂಬಾ ಜನ ಬಂದಿದ್ದಾರೆ, ಫ್ರೆಂಡ್ಸು ಮತ್ತೆ ಫ್ಯಾಮಿಲೀಸು, ಕಾಲೇಜಿಂದ ಎಲ್ಲ ಟ್ರಿಪ್ ತರ ಬಂದಿದ್ದಾರೆ. ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಿದೀವಿ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನೀರಲ್ಲೆಲ್ಲನು ವಾಟರ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ನೀರು ಕೂಡ ಸ್ವೀಟ್ ಅಲ್ಲಿದೆ, ಉಪ್ಪು ಆ ಥರ ಏನಿಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ಈ ತರ ಪ್ಲೇಸ್ಗೆ ಬಂದಿರೋದು. ನನಗಂತೂ ತುಂಬಾ ಎಂಜಾಯ್ಮೆಂಟ್ ಆಯ್ತು, ತುಂಬಾ ಖುಷಿ ಆಯ್ತು ಸರ್. ಬರದನಾಡು ಕೋಲಾರದಲ್ಲಿ ಅಪರೂಪಕ್ಕೊಮ್ಮೆ ಸೃಷ್ಟಿಯಾಗಿರುವ ಹಾಟ್ಸ್ಪಾಟ್ಗಳನ್ನು ನೋಡಲು ನೀರಿನಲ್ಲಿ ಇಳಿದು ಆಟವಾಡಲು ಕುಟುಂಬ ಸಮೇತರಾಗಿ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ತುಂಬಿ ಹರಿಯುತ್ತಿರುವ ಕೆರೆಗಳೇ ಹಾಟ್ಸ್ಪಾಟ್ಗಳಾಗಿದೆ. ಈ ಮಳೆಯಿಂದ ಇವತ್ತು ಒಂದಷ್ಟು ರೈತರಿಗೆ ಮತ್ತು ಜನರಿಗೂ ಸಹ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಜನರು ಇನ್ನು 2-3 ವರ್ಷಗಳ ಕಾಲ ನೆಮ್ಮದಿಯಾಗಿರುವಂತಹ ವಾತಾವರಣ ನಿರ್ಮಾಣವಾಗುವಂಥದ್ದು. ಕ್ಯಾಮ್ರಾ ಚೂ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ. 15 ದಿನಗಳಿಂದ ಸುರಿದ ಮಳೆಗೆ ಬಹುತೇಕ ಎಲ್ಲ ದೊಡ್ಡ ಕೆರೆಗಳು ತುಂಬಿ ಕೋಡಿ ಹರಿದಿದೆ. ಕೋಲಾರ ಜಿಲ್ಲೆಯ ಕೆರೆಗಳ ಸುಂದರ ದೃಶ್ಯಗಳನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರೆ. ಕಳೆದ 4-5 ವರ್ಷಗಳ ನಂತರ ಜಿಲ್ಲೆಯಲ್ಲಿ ಮಳೆ ಸುಂದರ ವಾತಾವರಣ ಸೃಷ್ಟಿಸಿದೆ. ಕೋಲಾರ ಜಿಲ್ಲೆಯಲ್ಲಿ ತುಂಬಿ ಹರಿಯುತ್ತಿರುವ ಕೆರೆಗಳೇ ಹಾಟ್ಸ್ಪಾಟ್ ಆಗಿದೆ. ಜಾಸ್ತಿ ನೀರು ಬಂದು ಬಟ್ ಇವಾಗ ನಾವು ಪಿಕ್ನಿಕ್ ಅಂತ ಬಂದ್ವಿ. ಸರ್, ಮ್ಯಾಮು ಮತ್ತೆ ಕಾಲೇಜಿಂದ ನಾವೆಲ್ಲ ಫ್ರೆಂಡ್ಸು. ಇವಾಗ ತುಂಬಾ ಚೆನ್ನಾಗಿದೆ ಇಲ್ಲೆಲ್ಲ ನೇಚರು. ಅಂತೂ ನಾವಂತೂ ತುಂಬಾ ಎಂಜಾಯ್ಮೆಂಟ್ ಮಾಡಿದ್ವಿ. ಮತ್ತೆ ಇಲ್ಲಿ ತುಂಬಾ ಜನ ಬಂದಿದ್ದಾರೆ, ಫ್ರೆಂಡ್ಸು ಮತ್ತೆ ಫ್ಯಾಮಿಲೀಸು, ಕಾಲೇಜಿಂದ ಎಲ್ಲ ಟ್ರಿಪ್ ತರ ಬಂದಿದ್ದಾರೆ. ಫುಲ್ ಎಂಜಾಯ್ಮೆಂಟ್ ಮಾಡ್ಕೊಂಡು ಹೋಗ್ತಿದೀವಿ. ನಾವು ತುಂಬಾ ಎಂಜಾಯ್ ಮಾಡಿದ್ವಿ. ನೀರಲ್ಲೆಲ್ಲನು ವಾಟರ್ ಎಲ್ಲ ತುಂಬಾ ಚೆನ್ನಾಗಿದೆ. ಬಟ್ ನೀರು ಕೂಡ ಸ್ವೀಟ್ ಅಲ್ಲಿದೆ, ಉಪ್ಪು ಆ ಥರ ಏನಿಲ್ಲ. ನಾನು ಇವತ್ತೇ ಫಸ್ಟ್ ಟೈಮ್ ಈ ತರ ಪ್ಲೇಸ್ಗೆ ಬಂದಿರೋದು. ನನಗಂತೂ ತುಂಬಾ ಎಂಜಾಯ್ಮೆಂಟ್ ಆಯ್ತು, ತುಂಬಾ ಖುಷಿ ಆಯ್ತು ಸರ್. ಬರದನಾಡು ಕೋಲಾರದಲ್ಲಿ ಅಪರೂಪಕ್ಕೊಮ್ಮೆ ಸೃಷ್ಟಿಯಾಗಿರುವ ಹಾಟ್ಸ್ಪಾಟ್ಗಳನ್ನು ನೋಡಲು ನೀರಿನಲ್ಲಿ ಇಳಿದು ಆಟವಾಡಲು ಕುಟುಂಬ ಸಮೇತರಾಗಿ ಬಂದು ಎಂಜಾಯ್ ಮಾಡ್ತಿದ್ದಾರೆ. ಕೋಲಾರ ಜಿಲ್ಲೆಯಲ್ಲಿ ತುಂಬಿ ಹರಿಯುತ್ತಿರುವ ಕೆರೆಗಳೇ ಹಾಟ್ಸ್ಪಾಟ್ಗಳಾಗಿದೆ. ಈ ಮಳೆಯಿಂದ ಇವತ್ತು ಒಂದಷ್ಟು ರೈತರಿಗೆ ಮತ್ತು ಜನರಿಗೂ ಸಹ ಕುಡಿಯುವ ನೀರಿಗೆ ಯಾವುದೇ ರೀತಿಯ ತೊಂದರೆ ಇಲ್ಲದೆ ಜನರು ಇನ್ನು 2-3 ವರ್ಷಗಳ ಕಾಲ ನೆಮ್ಮದಿಯಾಗಿರುವಂತಹ ವಾತಾವರಣ ನಿರ್ಮಾಣವಾಗುವಂಥದ್ದು. ಕ್ಯಾಮ್ರಾ ಚೂ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಕೋಲಾರ.